ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಭವಿ ವ್ಲಾಗ್ಸ್. ಇದು ಶುಕ್ರವಾರ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ಬೆಳಿಗ್ಗೆ 2:15ಗೆಲ್ಲ ಎದ್ದು ನಾನು ಸ್ನಾನ ಮಾಡಿ ರೆಡಿಯಾಗಿ 3:15ಗೆಲ್ಲ ಪೂಜೆನ ಶುರು ಮಾಡಿಕೊಂಡಿದ್ದೆ. ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡಿಕೊಂಡು ಆಮೇಲೆ ಗಂಗಾ ತಾಯಿಗೆ ಪೂಜೆ ಮಾಡಿ ಆಮೇಲೆ ತುಳಸಿ ಹತ್ರ ಪೂಜೆ ಮಾಡಿಕೊಂಡು ನಮ್ಮನೆ ಲಕ್ಷ್ಮಿನ ಮನೆಗೆ ಸೇರೊದಿಸಿ ಕರ್ಕೊಂಡ್ರಿ. ಸೊ ದೇವ್ರನ್ನೆಲ್ಲ ಆಹ್ವಾನ ಮಾಡಿ ಕೂರಿಸಿ ಪೂಜೆನೆಲ್ಲ ಶುರು ಮಾಡಿದ್ರಿ. ತುಂಬಾ ಚೆನ್ನಾಗಿ ಪೂಜೆ ಆಗ್ತಾಯಿತ್ತು. ಹಾಗೆ ಈ ಪೂಜಾ ವಿಧಾನಗಳು ಏನೇನಿದೆ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪು ಪ್ರತಿಯೊಂದನ್ನು ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸೊ ಲಾಂಗ್ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಹಾಗೆ ಹಬ್ಬದ ದಿನ ಈ ರೀತಿಯಾಗಿ ರಂಗೋಲಿ ಬಿಟ್ಟಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು ರಂಗೋಲಿ. ತುಂಬ ಖುಷಿ ಅನ್ನಿಸ್ತಾ ಇತ್ತು. ನನ್ನ ಮಗ ಎಲ್ಲಿ ಅಳಿಸ್ಬಿಡ್ತಾನೋ ಅಂತ ಭಯ ಆಗ್ತಾಯಿತ್ತು, ಬಟ್ ಅವನೇನು ಅಳಿಸಿಲ್ಲ. ತುಂಬಾ ಚೆನ್ನಾಗಿತ್ತು ರಂಗೋಲಿ. ಇನ್ನು ಹಬ್ಬಕ್ಕೆ ಊಟ ಅಂತ ಬಂದರೆ ಸಿಂಪಲಾಗಿ ಒಬ್ಬಟ್ಟು ಮಾಡಿದ್ದೆ. ಹಾಗೆ ಅನ್ನ, ತರಕಾರಿ ಸಾಂಬಾರು, ಕೋಸಂಬರಿ, ಹಾಗೆ ಅನಿಲ್ ಬೋಂಡ ಕೇಳ್ತಾಯಿದ್ರು, ಅವ್ರಿಗೆ ಬೋಂಡ ಎಲ್ಲ ಮಾಡಿದ್ದೆ. ಹಾಗೆ ಹಪ್ಳ, ಉಪ್ಪಿನಕಾಯಿ, ಇಷ್ಟೇ ಸಿಂಪಲಾಗಿ ಹಬ್ಬದ ಊಟ ಮಾಡಿದ್ದೆ. ಇನ್ನು ಪೂಜೆ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನನೂ ಪೂಜೆ ಮಾಡಿ ಹಾಗೆ ಸಂಜೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡೋದಕ್ಕೂ ಮುಂಚೆ ಒಂದು ಪೂಜೆ ಮಾಡಿ ಅವ್ರಿಗೆಲ್ಲ ಕರೆದು ಅರಿಶಿನ ಕುಂಕುಮ ಕೊಟ್ಟು ಪೂಜೆ ತುಂಬಾ ಚೆನ್ನಾಗಾಗಿತ್ತು. ಸೊ ಸಂಜೆ ಎಲ್ಲ ಮುಗಿದ್ಮೇಲೆ ಕೆಂಪಾರತಿ ಮಾಡ್ತಾಯಿದ್ರಿ. ಸೊ ಕೆಂಪಾರತಿ ಎಷ್ಟು ದೃಷ್ಟಿ ಆಗಿತ್ತು ಅಂದರೆ ನಮ್ಮ ಮನೆ ಲಕ್ಷ್ಮಿಗೆ ನಿಜವಾಗ್ಲೂ ತುಂಬಾ ದೃಷ್ಟಿ ಆಗಿತ್ತು. ನಾನು ಬೆಳಿಗ್ಗೆ ಎಷ್ಟೊಂದು ನೀರು ಹಾಕಿಟ್ಟಿದ್ದು, ಆ ನೀರೇ ಇರಲಿಲ್ಲ, ನೀರೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಅಮ್ಮ ಹೇಳ್ತಾಯಿದ್ರು ತುಂಬಾ ದೃಷ್ಟಿ ಆಗಿದೆ ಅಂತ. ಸೊ ಲಾಂಗ್ ವಿಡಿಯೋ ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ.